ಯಾಕಮ್ಮ ಏನಾಯ್ತು? ಫೋನ್ ಮಾಡ್ಬಿಟ್ಟು ಬೇಗ ಬಾಮ್ಮ ಅಂತ ಕರ್ದಿಯಲ್ಲ. ಏನಿಲ್ಲಮ್ಮ, ಒಂದ್ ನಿಮಿಷ ಕೂತಿರು, ಬರ್ತೀನಿ ಹಂಗೆ. ತಗೋ. ನನ್ಗೆ ಯಾಕಮ್ಮ ಇದು? ಅದ್ರಲ್ಲಿ ನನ್ನ ಸರ, ಓಲೆ, ಬಳೆ ಎಲ್ಲ ಇದೆ. ಇನ್ನೇನು ನನ್ಗೆ ವಯಸ್ಸಾಯ್ತು, ನಾನು ಅದನ್ನೆಲ್ಲ ಹಾಕೊಳಕ್ ಆಗಲ್ಲ ಅಲ್ವಾ. ಅದ್ರ ಮೇಲೆ ನನ್ ಬಿಟ್ರೆ ಹಕ್ಕಿರೋದು ನಿನಗೇನೆ, ಅದಕ್ಕೆ ನೀನು ಕೊಡ್ತಾ ಇದ್ದೀನಿ. ಇವಾಗಲೇ ಇಟ್ಕೊಬಿಡು ನೀನು. ಅದಕ್ಕೆ ಎಲ್ಲಿ ಅಮ್ಮ? ಅದಕ್ಕೆ ಅದಕ್ಕೆ ಹೇಳ್ಕಾವ್ಯ, ಅಡುಗೆ ಮಾಡ್ತಾ ಇದ್ದೆ. ತಗೊಳ್ಳಿ ಅದಕ್ಕೆ. ಏನಮ್ಮ ಅದು? ತಗೊಳ್ಳಿ ಹೇಳ್ತೀನಿ. ನನಗೆ ಹಾಕಿದ್ದು ಅದರಲ್ಲಿ ಅಮ್ಮಂದು ಸರ, ಓಲೆ, ಒಡವೆಗಳಿದೆ. ನೀವೇ ಇಟ್ಕೊಳ್ಳಿ ಅದಕ್ಕೆ. ಅದ್ರ ಮೇಲೆ ನನಗಿಂತ ಜಾಸ್ತಿ ಹಕ್ಕು ಇರೋದು ನಿಮ್ಗೇನೆ. ನನಗೆ ಬೇಡ ಕಾವ್ಯ, ನೀನೇ ಇಟ್ಕೊ. ಈಗ ಯಾಕೆ ಅವಳು ಕೊಡ್ತಾ ಇದೀಯ ನೀನು? ಅದಾಗಲ್ಲಮ್ಮ, ನೀನು ಯಾಕೆ ಈ ಥರ ಯೋಚನೆ ಮಾಡ್ತೀಯ ಹೇಳು? ನಿನ್ನ ಕಷ್ಟ ಸುಖದಲ್ಲಿ ನನಗಿಂತ ಜಾಸ್ತಿ ಭಾಗಿಯಾಗೋದು ನಿನ್ನ ಸೊಸೆ. ನಿನಗೆ ಜ್ವರನೇ ಬಂತು, ನಿನ್ಗೆ ಹುಷಾರೇ ತಪ್ಪು, ನೀನು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆದ್ಯೋ, ನನಗಿಂತ ಹೆಚ್ಚಾಗಿ ನೀನು ನೋಡ್ಕೊಳ್ಳೋದು ನಿನ್ನ ಸೊಸೆ. ನನಗೊಂದು ಕುಟುಂಬ ಇದೆ, ನನಗೂ ಅತ್ತೆ ಇದ್ದಾರೆ, ನನಗೂ ಸಂಸಾರ ಇದೆ ಅಮ್ಮ. ನನಗೆ ನಮ್ಮ ಅತ್ತೆನಲ್ಲಿ ಅಮ್ಮನ ಪ್ರೀತಿ ಸಿಕ್ಕಿದೆ. ಅದರಿಂದ ನನಗೆ ನಮ್ಮ ಅತ್ತಿಗೆಗೂ ಕೂಡ ಅಮ್ಮನ ಪ್ರೀತಿ ಸಿಗಬೇಕು ಅನ್ನೋದು ಅರ್ಥ ಆಗಿದೆ. ಅದಕ್ಕೆ ನಾನು ನಿನ್ನ ಮಗಳು ಥರ ನೋಡ್ಕೊಳಮ್ಮ. ನನಗೆ ಒಡವೆ ಮೇಲೆಲ್ಲ ಏನು ವ್ಯಾಮೋಹ ಇಲ್ಲ ಅಮ್ಮ. ಬೇಕಾಗಿರೋದನ್ನೆಲ್ಲ ನನ್ನ ಅತ್ತೆ ಮನೆಯಲ್ಲೇ ನನಗೆ ಸಿಕ್ಕಿದೆ. ಅದಕ್ಕೆ ಇವಾಗ ನಿನ್ನ ಹೇಗೆ ಅವ್ರ ಅಮ್ಮನ ಥರ ನೋಡ್ಕೋತಾರೆ, ಹಾಗೆ ನೀನು ಅಷ್ಟೇ ಅದಕ್ಕೆ ನಾನು ಮಗಳ ಥರ ನೋಡ್ಕೊಳಮ್ಮ. ಆವಾಗ ತುಂಬ ಚೆನ್ನಾಗಿರ್ತೀವಿ ನಾವೆಲ್ಲ. ಸರಿನಮ್ಮ, ಆಯಿತು. ನನ್ನ ತಪ್ಪೆಲ್ಲ ನನಗೆ ಅರ್ಥ ಆಗಿದೆ. ಇನ್ಮೇಲೆ ನಾನು ನನ್ನ ಸೊಸೆನ ನನ್ನ ಮಗಳ ಥರ ನೋಡ್ಕೊತೀನಿ.